ಎಲ್ಲ ಕಲ್ಲು ಬಂಡೆಗಳು ಹೇಗಿದೆ ನೋಡಿ. ನೋಡಿ ಇದು ಪೀಕ್ ಪಾಯಿಂಟಿಗೆ ಬಂದಿದ್ದೀನಿ ನಾನು. ಪ್ಲೇಸು ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಹಲೋ. ನಾನು ನಿಮ್ಮ ರಾಜೇಶ್ ಮೋಟೋಲಾಗರ್. ಇವತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಏರಿಯಾ ಇದೆ, ರಾಗಿಗುಡ್ಡ ಅಂತೇಳಿ ನಮ್ಮ ಏರಿಯಾ. ಅಲ್ಲಿ ಗುಡ್ಡದ ಮೇಲೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆ 8 ಗಂಟೆ ಆಗಿದೆ. ಬೆಳಕು ಚೆನ್ನಾಗಿರುತ್ತೆ ಅಂಥೇಳಿ ಬೆಳಿಗ್ಗೆನೇ ಮಾಡೋಣ ಅಂಥೇಳಿ ಹೊರಟಿದ್ದೀನಿ. ರಾಗಿಗುಡ್ಡದ ಕ್ರಾಸು ಸಿಕ್ತು. ನೋಡಿ, ಗುಡ್ಡ ಹತ್ತುತ್ತಾ ಇದ್ದೀವಿ. ಎಷ್ಟು ಅಪ್ಪಿದೆ ನೋಡಿ. ರೋಡ್ ಒಂದು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ಲೇಸ್ ಬಂತು ಫ್ರೆಂಡ್ಸ್. ಫ್ರೆಂಡ್ಸ್, ಇದೇ ನೋಡಿ ರಾಗಿಗುಡ್ಡ. ಮೆಟ್ಲು ಹತ್ಕೊಂಡು ಹೋಗಬೇಕು. 105 ಮೆಟ್ಲೇನೋ ಇದೆ. ಇದು ಬಿಟ್ಟರೆ ಈ ಕಡೆ ರೋಡ್ ಇದೆ, ವೆಹಿಕಲ್ ಹೋಗ್ಬೋದು. ಆದರೆ ತುಂಬ ಅಪ್ಪಿದೆ ಮತ್ತು ಡೆಪ್ತ್ ಆಗಿದೆ ಅನ್ನೋ ವಿಷಯಕ್ಕೆ ವೆಹಿಕಲ್ಸು ಹೋಗ್ತಾರೆ. ಬಟ್ ನಾನು ಇಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಹೊರಟಿದ್ದೇನೆ. ನಾನು ಬಂದಿದ್ದ ರೋಡು ನೋಡಿ, ಇದು ಇಲ್ಲಿಂದ ಬಂದಿದ್ದೀನಿ. ಓಕೆ, ಹತ್ಕೊಂಡು ಹೋಗಿ ನೋಡೋಣ ಹೇಗಿದೆ. ಪ್ಲೇಸು ತುಂಬ ಚೆನ್ನಾಗಿದೆ. ಇಂಪ್ರೂವ್ಮೆಂಟು ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ, ಅದು ನಮ್ಮ ಏರಿಯಾ. ಆ ಕಡೆ ಕಾಣ್ತಾ ಇದೆಯಲ್ಲ, ಅಷ್ಟು ನಮ್ಮ ಏರಿಯಾ. ಈ ಕಡೆ ಎಲ್ಲ ವಿನೋಬನಗರ ಸಿಟಿ ಏರಿಯಾ, ಗೋಪಾಳ ಎಲ್ಲ ಇದೆ. ಈ ಕಡೆ ನೋಡಿ, ಇಲ್ಲಿ ತನಕ ಪೂರ್ತಿ ಸಿಟಿ.
ನೋಡಿ ಇದೇ ರಾಗಿಗುಡ್ಡ ಏರಿಯಾ ನೋಡಿ. ಇದು ಪೀಕ್ ಪಾಯಿಂಟಿಗೆ ಬಂದಿದ್ದೀನಿ ನಾನು. ಪ್ಲೇಸು ತುಂಬ ಚೆನ್ನಾಗಿದೆ. ಆ ಕಡೆ ಎಲ್ಲ ಈ ಕಡೆ ನೋಡಿ ಪೀಕ್ ಪಾಯಿಂಟಲ್ಲಿ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಪ್ಲೇಸು. ಮುಂದೆ ಟೂರಿಸಮ್ ಮಾಡಿದ್ರೆ ತುಂಬ ಡೆವಲಪ್ ಆಗುತ್ತೆ ಇಲ್ಲಿ. ತುಂಬ ಜನ ಸಿಟಿಯಿಂದ ತುಂಬ ಹತ್ತಿರದಲ್ಲಿದೆ. ಒಳ್ಳೆ ಆಕ್ಸಿಜನ್ನು ಎಲ್ಲ ಸಿಗುತ್ತೆ ಇಲ್ಲಿ. ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರೂ ಬಂದು ಒಂದ್ಸಲ ನೋಡ್ಕೊಂಡು ಹೋಗುವಂಥ ಪ್ಲೇಸ್ ನೋಡಿ. ಇಲ್ಲಿಂದ ಕೆಳಗಿಂದ ಬರೋದಾದರೆ ಮೆಟ್ಲಿಂದ ಅಲ್ಲದೆ ವೆಹಿಕಲ್ ತರೋದಾದರೆ ಈ ರೋಡಲ್ಲಿ ಬರ್ಬೋದು ಫ್ರೆಂಡ್ಸ್. ಇಲ್ಲಿಂದ ಬಂದರೆ ಬೈಕು ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇದೆ. ಬಟ್ ನೋ ಪ್ರಾಬ್ಲಮ್. ಹುಷಾರಾಗಿ ಬರೋದಾದರೆ ಬಂದು ಬೈಕು ವೆಹಿಕಲ್ಲು ಎಲ್ಲ ಬರೋ ಇದು ಚೆನ್ನಾಗಿ ಮಾಡಿದ್ದಾರೆ. ರೋಡೆಲ್ಲ ಟಾರೆಲ್ಲ ಮಾಡಿದ್ದಾರೆ. ಬಂದು ಹೋಗ್ಬೋದು. ಬಟ್ ಏನಂದರೆ ಹುಷಾರು. ಇಲ್ಲಿ ಒಂದು ಫ್ಲ್ಯಾಗ್ ಹಾಕಿದ್ದಾರೆ ನೋಡಿ. ಅದರಲ್ಲಿ ಹನುಮಂತನ ಚಿತ್ರ ಇದೆ. ಹಿಂದೂ ಧರ್ಮದ ಲಾಂಛನವಾಗಿದೆ. ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಪ್ರಸಾದ ಊಟ ಎಲ್ಲ ಇರುತ್ತೆ. ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಈಗ ವಿಡಿಯೋ ಮಾಡಿಕೊಂಡು ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ? ನನ್ನ ಮಗ ಕೂತಿದ್ದಾನೆ. ಓಕೆ ಫ್ರೆಂಡ್ಸ್, ಈ ಲಾಗ್ನಲ್ಲಿ ಇಷ್ಟೇ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.